ಕುಡ್ಲ ವಿಧಾನಸಭಾ ಕ್ಷೇತ್ರ ಪೆರಪ್ಪ ಕಾಂಗ್ರೆಸ್ ಪಾಲಾತಂಡು. ಕಾಂಗ್ರೆಸ್ ಅಭ್ಯರ್ಥಿ ಹಾಲಿ ಶಾಸಕರು ಯುಟಿ ಖಾದರ್ 22,700 ಸೊನ್ಪ ಮತದ ಅಂತರಡು ಗೆಲ್ಪುನ ಮೂಲಕ ಸತತ 5ನೇ ಸರ್ತಿಗೂ ಈ ಕ್ಷೇತ್ರಡು ತನ್ನ ಪಾರಮ್ಯನ್ ತೋಜಾದೇರು. ಅಂಚೆ ಮತ ಸೇರ್ಲಕ ಯುಟಿ ಖಾದರ್ ಪಡೆಯಿನ ಒಟ್ಟು ಮತ 83,219. ಆರೆನ ತೀವ್ರ ಪ್ರತಿಸ್ಪರ್ಧಿ ಬಿಜೆಪಿದ ಸತೀಶ್ ಕುಂಪಲ ಪಡೆಯಿನ ಒಟ್ಟು ಮತ 54,429. ಮಾತಿರ್ನಲ ಮಲ್ಲ ನಿರೀಕ್ಷೆ ಗೇನನು ಒಯ್ತದಿತ್ತಿನ ಎಸ್ಟಿಪಿಐದ ರಿಯಾಜ್ ಫರಂಗಿಪೇಟೆ 15,054 ಓಟುಗೂ ತೃಪ್ತಿ ಪಡೆವಡಾಂಡು. ಆಮ್ ಆದ್ಮಿ ಪಕ್ಷದ ಮೊಹಮ್ಮದ್ ಅಶ್ರಫ್ 334 ಓಟು ಪಡೆಂಡ. ಪಕ್ಷೇತರ ಅಭ್ಯರ್ಥಿ ದೀಪಕ್ ರಾಜೇಶ್ ಕುವೆಲ್ಲೋ 243 ಓಟು ಪಡೆದರು. ಈ ಸರ್ತಿ ಈ ಕ್ಷೇತ್ರಡು ಎಸ್ಟಿಪಿಐ ಸ್ಪರ್ಧಿ ಸಾಯನಿರ್ದಾತ್ರ ತ್ರಿಕೋನ ಸ್ಪರ್ಧೆ ಆಪುಂಡು ಬಾರಿ ಪೈಪೋಟಿದ ಸ್ಪರ್ಧೆ ಉಪ್ಪುಂಡು ಪನ್ಪಿನ ಅಭಿಪ್ರಾಯಲ ಸುರುಕು ಕೇಂದ್ರ ಬತ್ತಂಡು. ಬಾರಿ ಅಬ್ಬರದ ಪ್ರಚಾರಡು ಅಭ್ಯರ್ಥಿ ಘೋಷಣೆ ಮಲ್ತಿನ ಎಸ್ಟಿಪಿಐ ಅಭ್ಯರ್ಥಿ ಬೊಕ್ಕ ತನ್ನ ಪ್ರಚಾರದ ಅಬ್ಬರನ್ನು ಓಲುಲ ತೋಜಾಯಿನೇ ಇಚ್ಚಿ ಆಂಡಲ ಎಸ್ಟಿಪಿಐದ ಪ್ರಚಾರ ಇಲ್ಲಿ ಇಲ್ಲಡೆ ಜೋರುಡು ಉಂಡು. ತಳಮಟ್ಟಡು ಅಕ್ಲು ಪ್ರತಿಯೊರೆಯನ್ನು ಸಂಪರ್ಕಿಸಾದ ಓಟು ವೈಪುವೆರು. ಅಕ್ಲಿನ ಪ್ರಚಾರ ತಂತ್ರಗಾರಿಕೆದ ನೆಟ್ವರ್ಕ್ ಜೋರುಡೆ ಉಂಡು. 25,030 ಓಟು ಖಂಡಿತ ದೆಪ್ಪುವೆರು ಪನ್ಪಿನ ಲೆಕ್ಕಾಚಾರಲ ಜೋರುಡೆ ಇತ್ತಂಡು. ಜೆಡಿಎಸ್ ಅಭ್ಯರ್ಥಿಯಾದ ನಾಮಪತ್ರ ಸಲ್ಲಿಸಾಯಿನ ಅಲ್ತಾಫ್ ಕುಂಪಲ ಸುದ್ದಿ ಇಜ್ಜಾಂದೆ ನಾಮಪತ್ರ ಪಿರದೆತ್ತದು ಸುದ್ದಿಯಾಯರು. ನನ ಒರಿದಿನಿ ಆಮ್ ಆದ್ಮಿ ಪಕ್ಷ ಬೊಕ್ಕ ಪಕ್ಷೇತರೇರು. ಇದು ಮಾತ ಯುಟಿ ಖಾದರ್ರಿಗೂ ಮಲ್ಲ ಸಂಗತಿಯೇ ಆಯ್ಚಿ. ಬಾರಿ ಪೈಪೋಟಿಡು ಈ ಕ್ಷೇತ್ರದ ಟಿಕೆಟ್ ಪಡೆಯವನ್ನ ಬಿಜೆಪಿ ಅಭ್ಯರ್ಥಿ ಸತೀಶ್ ಕುಂಪಲರಿನ ಪ್ರಚಾರ ತಂತ್ರಗಾರಿಕೆರ ಆತೆ ಜೋರುಡಿ ಇತ್ತಂಡು. ಪ್ರತಿದಿನ ಪ್ರಮುಖೆರಡ ಸುದ್ದಿಗೋಷ್ಠಿಲು ಇಲ್ಲಿ ಇಲ್ಲದ ಸಂಪರ್ಕ ಅಭಿಯಾನ, ರೋಡ್ ಶೋ, ರ್ಯಾಲಿ, ಬಹಿರಂಗ ಸಭೆ ಇಂಚ ಮಾತಾರೀತಿದ ಪ್ರಚಾರದ ಒಟ್ಟಿಗೆ ಸಾಮಾಜಿಕ ಜಾಲತಾಣಡ್ಲ ಪ್ರಚಾರದ ಅಬ್ಬರ ಜೋರುಡೆ ಇತ್ತಂಡು. ಇನ್ನಿತ ಒಟ್ಟೊಟ್ಟಿಗೆ ಬಿಜೆಪಿ ಏಪಲ ತುಯೇರ್ ತಿಕ್ಕಂದಿನ ಒಗ್ಗಟ್ಟದ ಶಕ್ತಿ ಪ್ರದರ್ಶನ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರತ್ಯೇಕ ತಂತ್ರಗಾರಿಕೆ, ತಳಮಟ್ಟದ ಕಾರ್ಯಕರ್ತೆಯರನ್ನು ಜನಶಕ್ತಿನ ಜೋಡಿಸಾವನ ಪ್ರಯತ್ನ ಆಂಡ ಓವುಲ ಮಲ್ಲ ಮತ ಆದು ಪರಿವರ್ತನೆ ಆವುದಿನವು ಬಿಜೆಪಿದ ಪಾಲಗು ಲೆಕ್ಕಗ ತಿಕ್ಕಂದಿನ ವಿಷಯ. ಬಿಜೆಪಿ ಒಂದೇ ಗುರು, ಇದು ಗೆಲುವಿನ ಪಕ್ಷ, ಅಭಿವೃದ್ಧಿಯ ಪಕ್ಷ, ಕನ್ನಡಿಗರ ಪಕ್ಷ, ಇದು ಯುವಕರ ಪಕ್ಷ, ಜನಮನದ ನಾಡಿ ಮಿಡಿತನ ಅರ್ಥ ಮಲ್ತೊನ್ನವಲು ಓಲು ತತ್ತೊಂದುಲ್ಲೇರ್ ಪಂಡದು ಬಿಜೆಪಿ ವಿಮರ್ಶೆ ಮಲ್ಪಡಾತಂಡು. ಅಂಚ ಪಂಡದು ಖಾದರ್ ರೆಗ್ಲ ಈ ಸರ್ತಿ ಚುನಾವಣೆ ಆತು ಸುಲಭ ಆದಿಚಾಂಡು. ಎಸ್ಟಿಪಿಐದ ಲೆಕ್ಕಾಚಾರ ಬಿಜೆಪಿದ ಸಂಘಟಿತ ಹೋರಾಟ ಒಂತೆ ಮಟ್ಟಗು ಆತಂಕನ್ನು ಉಂಡು ಮಲ್ತದಿತ್ತಂಡು. ಆಂಡ ಖಾದರ್ ರೆಗ್ ಅರೆನನೆ ಆಯ್ನ ಲೆಕ್ಕಾಚಾರ ಇತ್ತಂಡು. ಅಂಚಾದು ನಾಮಪತ್ರ ಸಲ್ಲಿಸಾದು ಮತದಾನ ಆಪುನಡೆ ಮುಟ್ಟಲ ಖಾದರ್ ಸಮಾಧಾನ ಚಿತ್ತಡೆ ಇತ್ತೇರು. ಖಾದರ್ನ ಕಡೆರ್ದಲ ಮಾತಾರೀತಿದ ಪ್ರಚಾರದ ತಂತ್ರಗಾರಿಕೆ ಏಪಲರ್ದಲ ಒಂತೆ ಜಾಸ್ತಿ ಆದಿತ್ತಂಡು. ಏತು ಮತದಾರರು ಒಲ್ಪ ಎಂಚ ಪನ್ಪಿನವು ಖಾದರ್ ರೆಗ್ ಸ್ಪಷ್ಟ ಗೊತ್ತಿತ್ತಂಡು. ಒಂಜಿಚೂರು ಹೆಚ್ಚು ಕಡಿಮೆ ಪಂಡದು ಸೂಚನೆ ತಿಕ್ಕಂಡಲ ಅಡೆಗ್ ಸ್ವತಃ ಖಾದರ್ ಪರಿಸ್ಥಿತಿನ ನಿಯಂತ್ರಣ ಕನವೊಂದಿತ್ತೇರು. ಅವೆತ ಒಟ್ಟಿಗೆ ಖಾದರ್ನ ಒಟ್ಟಿಗೆ ಇತ್ತಿನ ಕಾಂಗ್ರೆಸ್ನ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ಘಟಕ, ಕಾರ್ಮಿಕ ವರ್ಗ, ಯುವ ವಿಭಾಗ, ಮಹಿಳಾ ವಿಭಾಗ, ಮುಡಿಪು ಬೊಕ್ಕ ಉಳ್ಳಾಲ ಬ್ಲಾಕ್ ಇಂಚ ಮಾತಾ ಸಂಘಟನೆಲ್ಲ ಪರಸ್ಪರ ಹೊಂದಾಣಿಕೆಡು ಬೇಲೆ ಮಲ್ತದು ಯುಟಿ ಖಾದರ್ನ ಗೆಲ್ಪಾಟಿಗೆಗೂ ಪ್ರಾಮಾಣಿಕ ಪ್ರಯತ್ನ ಮಲ್ತೇರು. ಇನ್ನಿತ ಮಾತಾ ಫಲಿತಾಂಶ ಆದು ಕುಡ್ಲ ವಿಧಾನಸಭಾ ಕ್ಷೇತ್ರ 204 ಯುಟಿ ಖಾದರ್ 22,700 ಸೊನ್ಪ ಮತಡು ಗೆಂದುನ ಮೂಲಕ ದುಂಬುದ ಕಾಂಗ್ರೆಸ್ ಸರ್ಕಾರಡು ಮಲ್ಲ ಸ್ಥಾನ ಪಡೆಪಿನ ಮಾತಿರ್ನಲ ನಿರೀಕ್ಷೆ ನಿಜ ಮಲ್ಪೆರುಲ್ಲೇರು. ತಮ್ಮ ಗೆಲುವಿನ ಬಗ್ಗೆ ಮತ್ತು ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಪತ್ಯ ಸ್ಥಾಪಿತ ಬಗ್ಗೆ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಷೇತ್ರ ಮತದ ಬಾಂಧವರು ಎಲ್ಲ ನಮ್ಮ ಹಿರಿಯ ಹಿತೈಷಿಗಳು ಸರ್ವ ಧರ್ಮದ ಧಾರ್ಮಿಕ ಆಶೀರ್ವಾದ ಮೂಲಕ ನಮ್ಮ ಕ್ಷೇತ್ರದ ಕಾರ್ಯಕರ್ತರ ಮತ್ತು ಒಂದು ನಾಯಕ ಶ್ರಮದ ಮೂಲಕ ವಿವಿಧ ಸಹಕಾರಕರ್ತರು ನಮ್ಮ ಅತ್ಯಧಿಕ ಭಾವವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಅದಕ್ಕೆ ನಾನು ನನ್ನ ಹೃತ್ಪೂರ್ವಕ ಅಭಿನಂದನೆ ನಾನು ಇವತ್ತು ಸಲ್ಲಿಸ್ತೇನೆ. ಮತ್ತು ಈ ವಿಶ್ವಾಸ ಇಟ್ಟದಕ್ಕೆ ನಮ್ಮ ಕ್ಷೇತ್ರದ ಗೌರವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನನ್ನ ಕೆಲಸವನ್ನು ಪ್ರಾರಂಭ ನಿರ್ವಹಿಸ್ತೇನೆ. ಈ ಚುನಾವಣೆ ಸತ್ಯ ಮತ್ತು ಅಸತ್ಯದ ಚುನಾವಣೆಯಾಗಿದೆ.
ಕಾಂಗ್ರೆಸ್ ಪಕ್ಷ ಸತ್ಯದ ಪ್ರಚಾರ ಪರವಾಗಿ ಜನ ನಿಂತು BJP ಮತ್ತು ಇನ್ನಿತರ ಅಸತ್ಯದ ಪ್ರಚಾರ ಏನು ಮಾಡಿದೆ ಅದರ ವಿರುದ್ಧವಾಗಿ ಮತ ಕೊಟ್ಟು ಅವರಿಗೆ ತಮ್ಮ ದಿಕ್ಕನ್ನು ತೋರಿಸಿದ್ದಾರೆ. ಜ್ಞಾನ ಮತ್ತು ಅಜ್ಞಾನದ ಚುನಾವಣೆಯಲ್ಲಿ ಕ್ಷೇತ್ರ ಜನರು ಜ್ಞಾನದ ಪರವಾಗಿ ನಿಂತಿದ್ದಾರೆ, ಅಜ್ಞಾನವನ್ನು ತಿರಸ್ಕರಿಸಲಿಕ್ಕೆ ಬಯಸ್ತಾರೆ. ಸರ್, ಇದೀಗ ರಾಹುಲ್ ಗಾಂಧಿ ಅವರು ಬಂದರು, ಪ್ರಿಯಾಂಕಾ ಅವರು ಬಂದರು, ಭಾಳಷ್ಟು ಲೀಡರ್ಸ್ ಬಂದರು. ಆದರೆ ದಕ್ಷಿಣ ಕನ್ನಡದಲ್ಲಿ ಯಾಕೆ ಕಾಂಗ್ರೆಸ್ ಹಿನ್ನಡೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಕಾಂಗ್ರೆಸ್ ಹಿನ್ನಡೆಯಾದ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ತೇವೆ. ಯಾಕೆ ಎಲ್ಲೆಲ್ಲಿ ಏನೇನು ಮೈನಸ್ ಅದ ನಾವು ನೋಡಬೇಕು, ಯಾಕೆ ಕಾರಣ ಆಯ್ತಂದರೆ. ಮತ್ತು ಇವತ್ತು ಮತ್ತೆ BJP ಇಷ್ಟೊಂದು ದಬ್ಬಾಳಿಕೆ ಇದ್ದರೂ ಕೂಡ, ಜನವಿರೋಧಿ ನೀತಿ ಇದ್ದರೂ ಕೂಡ ಒಂದು ರೇಷನ್ ಕಾರ್ಡ್ ಕೊಡಲಿಲ್ಲ, ಒಂದು ಮನೆ ಕೊಡಲಿಲ್ಲ, ಬೆಲೆ ಏರಿಕೆ, ಟ್ಯಾಕ್ಸ್, ಇವರ ಭ್ರಷ್ಟಾಚಾರ ಇಷ್ಟೆಲ್ಲಿದ್ದರೂ ಕೂಡ ಬುದ್ಧಿವಂತ ಜಿಲ್ಲೆಯಲ್ಲಿ ಇಂಥವ್ರಿಗೆ ಮತ್ತೆ ಓಟು ಕೊಡ್ತಾರೆ ಎಂಬ ವಿಷಯನೂ ಇವತ್ತು ನಮಗೆ ಮತ್ತೆ ಅದ್ರ ಬಗ್ಗೆ ನೋವಿದೆ. ಯಾಕೆಂದರೆ ಆತ್ಮಾವಲೋಕನ ಮಾಡಿಕೊಳ್ತೇವೆ. MP ಚುನಾವಣೆ ಬಂದಾಗ ಇದಕ್ಕೆ ನಾವು ಸೂಕ್ತ ವ್ಯವಸ್ಥೆ ನಾವು ಮಾಡ್ತೀವಿ. ಇವತ್ತು